ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ಇವತ್ತು ಮನೆಗೆ ಮತ್ತೆ ವ್ಲಾಗ್ ಮಾಡಕತ್ತೀನಿ. ವ್ಲಾಗ್ ಮಾಡೋ ವಿಶೇಷ ಏನಂದರೆ, ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ಮನೆಗೆ ಯಾರೂ ಇಲ್ಲ. ಒಂದು ಮದುವೆ ಕಾರ್ಯಕ್ಕೆ ಹೋಗ್ಯಾರ. ನನಗೂ ಕರೆದ್ರು, ಬಟ್ ನಾನು ಹೋಗಲಿಲ್ಲ. ಸೊ ಟೈಮ್ ಆಲ್ರೆಡಿ ಒಂದಾಗ್ತಾ ಬಂತು. ಸೊ ಹಂಗಾಗಿ ಹೊರಗೆ ತಂದು ತಿನ್ನೋಕೆ ಬೇಸರ ಆಯ್ತು. ಸೊ ಏನಾದರೂ ಮಾಡ್ಕೊಳ್ಳೋಣ ಅಂತ ನನಗೆ ಮನಸ್ಸಾಯ್ತು. ಏನು ಮಾಡ್ಕೊಳ್ಳೋಣ ಅಂತ ತುಂಬ ಯೋಚನೆ ಮಾಡಿದೆ. ನಮಗೆ ಗೊತ್ತಲ್ಲ, ನಾವು ಬ್ಯಾಚುಲರ್ಸ್ ಬೆಂಗಳೂರಲ್ಲಿ ಸ್ಟೇ ಇದ್ದಾಗ ನಾವು ಮಾಡ್ಕೊತಿದ್ದೆ ಇನ್ಸ್ಟಂಟಾಗಿ ಎಗ್ ರೈಸ್. ಅದು ಎಗ್ ರೈಸ್ ಹೆಂಗಂದರೆ, ಡಾಬಾ ಸ್ಟೈಲ್ ಎಗ್ ರೈಸ್ ಆಗಬೇಕು. ಉಳ್ಳಾಗಡ್ಡಿ ಜಾಸ್ತಿ ಇರಬೇಕು, ಪ್ಲಸ್ ಎಲ್ಲ ಒಂದು ಲೆಕ್ಕ ಡಾಬಾ ಸ್ಟೈಲ್ ಇರಬೇಕು. ಸೊ ಹಂಗಾಗಿ ಇವತ್ತು ಮನೆಗೆ ಯಾರೂ ಇಲ್ಲ. ಸೊ ಹಂಗಾಗಿ ನಾನು ಡಾಬಾ ಸ್ಟೈಲ್ ಎಗ್ ರೈಸ್ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡೆ. ಸೊ ಸುಮ್ಮನೆ ಯಾಕೆ ನಾನು ಒಬ್ಬನೇ ಮಾಡ್ಕೊಂಡು ತಿನ್ನೋಣ, ನಿಮಗೂ ತೋರಿಸಿ ಆ ರೆಸಿಪಿ ನೀವು ಫಾಲೋ ಮಾಡ್ತೀರ ಅಂತ ಅಂದ್ಕೊಂಡ್ವಿ. ಓಕೆ, ಬನ್ನಿ ರೆಸಿಪಿದಾಗ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಎಗ್ ರೈಸಿಗೆ ಭಾಳ ಇಂಗ್ರೀಡಿಯೆಂಟ್ಸ್ ಹಾಕಿ ಅದು ಎಗ್ ರೈಸೇ ಅನಿಸಲ್ಲ ತಿನ್ಬೇಕಾರೆ, ಆ ರೀತಿಯಾಗಿರ್ತೈತಿ. ನಾವೆಷ್ಟು ಸಿಂಪಲ್ ಐಟಮ್ಸ್ ಹಾಕಿರ್ತೀವೋ ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಬರ್ತೈತೆ ಎಗ್ ರೈಸು. ಸೊ ಇಲ್ಲಿ ನಾನೇನು ತಗೊಂಡಿನಂದರೆ, ಒಂದು 2-3 ಹಸಿಮೆಣ್ಸಿಕಾಯಿ ಅಡ್ಡೆ ಹೆಚ್ಚಿ ಇಟ್ಕೊಂಡಿನಿ. ಪ್ಲಸ್ಸು 1 ಟೀ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಉದ್ದಕ್ಕುದ್ದೆ ಹೆಚ್ಚಿರ್ಬೇಕು ಉಳ್ಳಾಗಡ್ಡಿ. ಯಾಕಂದರೆ ಅದು ಬ್ಯಾಗ್ ಸಿಗಬೇಕು ಎಗ್ ರೈಸ್ ತಿನ್ಬೇಕಾರೆ, ಹಂಗಾಗಿ ಉಳ್ಳಾಗಡ್ಡಿ ಪ್ಲಸ್ ಒಂದು ಸ್ವಲ್ಪ ಕೊತ್ತಂಬರಿ. ನಮ್ಮ ಸೈಡ್ ಕೊತ್ತಂಬರಿ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಗೊತ್ತಿಲ್ಲ ನನಗೆ. ಕೊತ್ತಂಬರಿ ಅಂತ ಕೆಲವು ಕಡೆ ಅಂತಾರೆ, ಬಟ್ ನನಗೆ ಕೊತ್ತಂಬರಿ ಅಂತ ನನಗೆ ಬರ್ತೈತಿ. ಹಂಗಾಗಿ ಇದು ಕೊತ್ತಂಬರಿ ಸ್ವಲ್ಪ, ಪ್ಲಸ್ ಒಂದು 2 ಎಗ್ನ ಬೀಟ್ ಮಾಡಿ ಇಟ್ಕೋಬೇಕು. ಡೈರೆಕ್ಟ್ ಹೊಡೆದು ಪ್ಯಾನ್ನಾಗ ಹಾಕೋದ್ಕಿಂತ ಬೀಟ್ ಮಾಡಿ ಇಟ್ಕೋಬೇಕು. ಪ್ಲಸ್ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು. ಆಬ್ವಿಯಸ್ಲಿ ಗ್ಯಾಸ್ ಬೇಕೇ ಬೇಕು, ಒಂದು ಪ್ಯಾನ್ ಬೇಕೇ ಬೇಕು. ಈಗ ನೋಡೋಣ. ಪ್ಲಸ್ ನಾನು ಮೇನ್ ಇಂಗ್ರೀಡಿಯೆಂಟೇ ಮರ್ತಿದ್ದೆ, 1 ಬೌಲ್ ವೈಟ್ ರೈಸ್ ಬೇಕು. ಈಗ ನೋಡೋಣ ಎಗ್ ರೈಸ್ ಹೆಂಗೆ ಮಾಡೋಣ ಅಂತ. ಓಕೆ, ಈಗ ಫಸ್ಟ್ ಗ್ಯಾಸ್ ಹಚ್ಚಬೇಕು. ಈಗ ಎಲ್ರಿಗೂ ಗೊತ್ತಿರೋ ಸೇಮ್ ಪ್ರಾಸೆಸ್ಸು. ಸೊ ಗ್ಯಾಸ್ ಹಚ್ಚಿ ಒಂದು 2 to 3 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ, ನೀವು ಯಾವ್ದು ಬಳಸ್ತೀರೋ. ಸೊ ಶೇಂಗಾ ಎಣ್ಣೆ ಬಳಸ್ಬಾರ್ದು, ಅದು ಸ್ಮೆಲ್ ಇರ್ತೈತಿ. ಸೊ ನಿಮ್ಗೆ ಪಾಮ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಬಳಸಿದ್ರೆ ಎಗ್ ರೈಸಿಗೆ ಹೆವಿ ಟೇಸ್ಟ್ ಬರ್ತೈತಿ. ಸ್ವಲ್ಪ ನಾನ್ ವೆಜ್ಗಳಿಗೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಆಗುತ್ತೆ. ಸೊ ಎಣ್ಣೆ ನಾನು 2 to 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡೀನಿ. ಸೊ ಈಗ ಎಣ್ಣೆ ವಿಪರೀತ ಕಾದೈತೆ. ಎಲ್ಲರೂ ಫಸ್ಟು ಉಳ್ಳಾಗಡ್ಡಿ ಹಾಕ್ತಾರೆ, ಬಟ್ ಆ ಆನಿಯನ್ ಕ್ರಿಸ್ಪಿ ಬರ್ಬೇಕಂದ್ರೆ ಫಸ್ಟು ಹಸಿಮೆಣ್ಸಿಕಾಯಿ ಹಾಕ್ರಿ. ಇದು ನನ್ನ ರೆಸಿಪಿ. ಇದು ಚೆನ್ನಾಗಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು 50% ರೋಸ್ಟ್ ಆದರೆ ನೀವು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕಿ. ಅದು ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉಳ್ಳಾಗಡ್ಡಿ. ಈಗ ಅದು 50% ಬೆಂದಿತ್ತು. ಸೊ ನೀವು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಬೋದು. ಸೊ ಈಗ ಉಳ್ಳಾಗಡ್ಡಿ ಒಂದು ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನೀವು ಒಂದು ಟೇಬಲ್ ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಗೆ ನಾವು ಡಾಬಾ ಸ್ಟೈಲ್ ಥರ ಈ ಥರ ತಿರ್ಸೋಣ. ಹೌದು, ಡಾಬಾದಾಗ ಯಾವಾಗಲೂ ಫ್ಲೇಮ್ ಹೈ ಇರ್ತೈತಿ. ಸ್ವಲ್ಪ ಹೈ ಇಟ್ಟು ನಾವು ಬೆಂಕಿ ಜೊತೆಗೆ ಆಟ ಆಡೋಣ. ಸೊ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬೆಂದಮೇಲೆ ನಾವು ಬೀಟ್ ಮಾಡ್ಕೊಂಡಿದ್ವಲ್ಲ ಎಗ್ನ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕ್ಬಿಡೋಣ. ಸೊ ನಮಗೆ ಎಗ್ ರೈಸು ಅದು ರೈಸ್ ಒಳಗಡೆ ನಮಗೆ ಅದು ಎಗ್ ಸಿಗಬೇಕಂದ್ರೆ ಹಾಕಿದ ತಕ್ಷಣ ನಾವು ಸ್ಟಿರ್ ಮಾಡಬಾರ್ದು. ಹಾಕಿದ ತಕ್ಷಣ ಹಿಂಗೆ ತಿರುಗಿಸ್ಬಿಟ್ರೆ ಅದು ಒಂಥರ ಪುಡಿ ಆಗ್ಬಿಡ್ತೈತಿ. ನೀವು ಹಾಕಿ ಹಿಂಗೆ ಬಿಟ್ಟು ಒಂದು 2 ಮಿನಿಟ್ಸ್ ಆದಮೇಲೆ ಈ ಥರ ಈ ಥರ ನೀವು ಬ್ರೇಕ್ ಮಾಡ್ಕೊಂಡ್ರೆ ನಿಮಗೆ ಎಗ್ ರೈಸ್ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಗುತ್ತೆ. ಎಗ್ಗು ಅವಾಗ ಒಂಥರ ಅದು ನಿಜವಾಗ್ಲೂ ನಮ್ಗೆ ಎಗ್ ರೈಸ್ ಅನಿಸುತ್ತೆ. ನೋಡಿ, ಈಗ ಇದು ಚೆನ್ನಾಗಾಯಿತು. ಇವಾಗ ರೆಡ್ ಚಿಲ್ಲಿ ಪೌಡರ್ ಅಂದರೆ ಖಾರ ಪುಡಿ, ಬ್ಯಾಡಗಿ ಖಾರ ಪುಡಿ. ಇದು ಒಂದು 2 ಮಿನಿಟ್ಸ್ ಖಾರ ಪುಡಿ ಚೆನ್ನಾಗಿ ಬೆನಿಬೇಕು, ಇಲ್ಲಾಂದರೆ ಚೆರಿಗಿನ ಹಿಡಿತೀವಿ. ಯಾಕಂದ್ರೆ ಹಸಿಮೆಣ್ಸಿಕಾಯಿನೂ ಹಾಕಿವಿ, ಖಾರ ಪುಡಿನೂ ಹಾಕಿದ್ದೀವಿ. ಹಂಗಾಗಿ ಇವಾಗ ಖಾರ ಪುಡಿ ಸರಿಗೆ ಎಣ್ಣೆಗೆ ರೋಸ್ಟ್ ಆಗೈತಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ.
ನೀವು ಇವಾಗ ಉಪ್ಪು ಹಾಕ್ಕೊಳ್ರಿ, ಅವಾಗ ಟೇಸ್ಟ್ ಇರುತ್ತೆ. ಇಷ್ಟು ಸ್ವಲ್ಪ ಉಪ್ಪು, ಲಾಸ್ಟಿಗೆ ಒಂದು ಬೌಲ್ ರೈಸ್. ಸೊ ಸೇಮ್ ಡಾಬಾ ಸ್ಟೈಲ್ ಅಂದರೆ ಹೊರಗಡೆ ಈಗ ಊರು ಹೊರಗಡೆ ಎಲ್ಲ ಡಾಬಾ ಇರ್ತಾವಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಇದು ಸೇಮ್ ಅದೇ ಸ್ಟೈಲ್ ಬಂದೈತೆ. ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇದನ್ನ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಸೊ ಡಾಬಾ ಸ್ಟೈಲ್ ಎಗ್ ರೈಸ್ ರೆಡಿ ಆಗೈತಿ, ಎಲ್ಲ ಓಕೆ. ಬಟ್ ಒಂದು ಮಿಸ್ಸಿಂಗ್ ಐತಿ, ಯಾವ್ದು ಗೊತ್ತಾ? ಉಳ್ಳಾಗಡ್ಡಿ. ಅದನ್ನ ಇಟ್ಕೊಂಡು ಸೊ ಡಾಬಾ ಸ್ಟೈಲ್ ಎಗ್ ರೈಸ್ ರೆಡಿ. ಇಷ್ಟ ಆದರೆ ನೀವು ಮನೇಲಿ ಮಾಡಿ ನನಗೆ ಕಮೆಂಟ್ ತಿಳಿಸಿ. ಸೊ ನೋಡಿದ್ರಲ್ಲ ಸಿಂಪಲ್ ಒಂದು ಎಗ್ ರೈಸ್ ಹೆಂಗಿತ್ತು ಅಂತ. ಫಸ್ಟ್ ಆಫ್ ಆಲ್ ಎಗ್ ರೈಸ್ ಅಂದರೆ ಸೋಯಾ ಸಾಸ್ ಹಾಕಿ, ಟೊಮೆಟೊ ಸಾಸ್ ಹಾಕಿ, ಚಿಲ್ಲಿ ಸಾಸ್ ಹಾಕಿ ಎಲ್ಲ ಒಂಥರ ಅದು ಒಳ್ಳೆ ಟೊಮೆಟೊ ರೈಸ್ ಮಾಡಿಬಿಡ್ತಾರೆ. ಅಲ್ಲೊಂದು ನಮಗೆ ಎಗ್ ಸಿಗ್ತವೆ, ಆ ಎಗ್ನೇ ತಿಂದು ಎಗ್ ರೈಸ್ ಅನಿಸ್ತೀವಿ. ಎಗ್ ರೈಸು ಸಿಂಪಲ್ ನಾನೇನು ತೋರಿಸಿದ್ನಲ್ಲ, ನೀವು ಅಷ್ಟೇ ಮಾಡ್ಕೊಂಡು ನೋಡಿರಿ ಮನೆಗೆ ಹೆಂಗಿರುತ್ತೆ ಅಂದರೆ ಸೇಮ್ ಎಗ್ ಡಾಬಾ ಸ್ಟೈಲ್. ಯಾಕೆ ಎಲ್ಲರೂ ಡಾಬಕ್ಕೆ ಹೋಗಿ ಎಗ್ ರೈಸ್ ತಿನ್ಬೇಕಂತಾರೆ? ಅಲ್ಲಿ ಸಿಂಪಲ್ ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ, ಸಿಂಪಲ್ ಇದೆ ನಾನೇನು ತೋರಿಸಿದ್ದು ಅದೇ ಇಂಗ್ರೀಡಿಯೆಂಟ್ ಹಾಕಿ ಅವ್ರು ಎಗ್ ರೈಸ್ ಮಾಡಿಕೊಡ್ತಾರೆ. ಓ ಡಾಬಾದಾಗ ಮಸ್ತ್ ಮಾಡ್ತಾರೆ, ಮಾಡ್ತಾರಲ್ಲ ಅಂತ ನಾವು ಡಾಬಕ್ಕೆ ಹೋಗಿ ಹೆವಿ ಖರ್ಚು ಮಾಡ್ಕೊಂಡು ಎಗ್ ರೈಸ್ ತಿಂತೀವಿ. ನಾನು ತಿನ್ನೋ ತಪ್ಪಂತ ಹೇಳ್ತಿಲ್ಲ, ಬಟ್ ಅದು ಒಂಥರ ಎಂಜಾಯ್ಮೆಂಟೇ. ಬಟ್ ಇದು ಕೂಡ ನಾವು ಅದೇ ಸ್ಟೈಲಲ್ಲಿ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಈ ರೆಸಿಪಿ ತೋರಿಸಿದ್ದು. ಈಗ ನಾವು ಟೇಸ್ಟ್ ಮಾಡೋಣ ಅದು ಹೆಂಗೈತೆ ಅಂತ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತ. ನಾನು ಮಾಡಿದ್ದೆ ಸಿಂಪಲ್. ನಾನು ಅದೇ ನಿಮಗೆ ಮುಂಚೆ ಹೇಳ್ದಾಗೆ ಎಗ್ ರೈಸ್ ಹೆಂಗಿರ್ಬೇಕು ಹಂಗೆ ಐತೆ. ಎಕ್ಸ್ಟ್ರಾ ಏನು ಸೋಯಾ ಸಾಸಿಂದು ಟಚ್ ಇಲ್ಲ, ಉಪ್ಪು ಜಾಸ್ತಿ ಇಲ್ಲ, ಖಾರ ಜಾಸ್ತಿ ಇಲ್ಲ, ಸಿಂಪಲ್. ಟೊಮೆಟೊ ಹಾಕ್ಬಾರ್ದು, ಬಟ್ ಚೆನ್ನಾಗಿದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ನೀವು ಈ ಎಗ್ ರೈಸ್ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಬಾಯ್.